ಇವತ್ತು ಯಾವುದೇ ಈ ಸಂದರ್ಭದಲ್ಲಿ ರಾಜಕೀಯದ ಬಗ್ಗೆ ಮಾತನಾಡದ ಜಸ್ಟ್ ನಮ್ಮ ಕುಟುಂಬದ ಬಗ್ಗೆ, ನಮ್ಮ ಕುಟುಂಬಗಳ ಬಗ್ಗೆ, ಅವರ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಒಂದಿಷ್ಟು ನಾವು ಚರ್ಚೆ ಮಾಡಿದರೆ ಹೇಗೆ ಅಂತ. ಯಾಕಂದ್ರೆ ಈಗಾಗಲೇ ರಾಜಕಾರಣದ ಬಗ್ಗೆ ಮಾತಾಡಿ ಏನಾಯಿತು, ಎಂತಾಯಿತು, ಯಾರು ಏನು ಮಾಡಿದರು, ಪ್ರಜ್ವಲ್ ರೇವಣ್ಣ ಅವ್ರು ಏನು ಮಾಡಿದರು, ಅದಕ್ಕೆ ಡಿ ಕೆ ಶಿವಕುಮಾರ್ ಅವ್ರು ಏನು ಮಾಡಿದರು, ಏನು ಒಂದೆರಡು ಸುದ್ದಿಗಳು ಇವರು ಜನರದನ್ನ ಮಾತಾಡಿದ್ದಾಗಿದೆ. ಈಗ ಒಬ್ಬ ಜನಸಾಮಾನ್ಯ ದಿನನಿತ್ಯ ಬದುಕೋದಕ್ಕೆ ಎಷ್ಟು ಕಷ್ಟ ಅದ ಅನ್ನುವಂಥದ್ರ ಬಗ್ಗೆ, ಎಷ್ಟು ಉಳಿತಾಯ ಮಾಡ್ತಾ ಇದ್ದೇನಪ್ಪ ಸಾಮಾನ್ಯವಾಗಿ ಅನ್ನೋದ್ರ ಬಗ್ಗೆ ಒಂದಿಷ್ಟು ಚರ್ಚೆ ಮಾಡಬೇಕಂತೇಳಿ. ಯಾಕಂದ್ರೆ ಇವತ್ತು ಮಾರ್ಕೆಟ್ ರೇಟ್ ಯಾವ ರೀತಿ ಏರಿದಪ್ಪ ಅಂತಂದ್ರೆ ಅದೇನು ಸಮೀಪದಲ್ಲಿ ಇಳಿಯುವಂಗೆ ಕಾಣುವಂಥ ನಮಗೆ. ಯಾಕಂದ್ರೆ ಅದಕ್ಕೆ ಪ್ರಾಪರಾಗಿ ಒಂದು ಆರ್ಥಿಕ ನೀತಿಯನ್ನು ನಾವು ನಿರ್ಮಾಣ ಮಾಡ್ಕೊಂಡಿಲ್ಲ, ಅಥವಾ ಒಂದು ಮಾರ್ಕೆಟ್ ಮೇಲೆ ಹಿಡಿದು ನಮಗಿಲ್ಲ. ಇಲ್ಲಿ ಏನಾಗಿಬಿಟ್ಟದಪ್ಪ ಅಂದ್ರೆ ಮಾರ್ಕೆಟ್ ಅನ್ನುವಂಥದ್ದು ಅದು ತನ್ನದೇ ಅಂತ ಮೊನೊಪೊಲಿ ಅಂದರೆ ಕೆಲವೊಂದು ವ್ಯಕ್ತಿಗಳ ಕೈಯಲ್ಲೇ ಸಿಕ್ಕೊಂಡು ಇಲ್ಲೇ ಉತ್ಪಾದಕಗ ಮತ್ತು ಕನ್ಸ್ಯೂಮರ್ ಕೊಳ್ಳುವವಾಗ ಈ ನಡಿಗೆ ಜನ ಏನು ಮಾಡಿಬಿಟ್ಟಿದ್ದಾರಪ್ಪ ಅಂತಂದ್ರೆ ಇವತ್ತು ಮಾರ್ಕೆಟ್ ರೇಟ್ ಹೈಕ್ ಆಗೋದಕ್ಕೆ ಕಾರಣೀಭೂತರಾಗ್ಯಾರ. ಈ ಒಂದು ನಾವು ಅದಕ್ಕೆ ದಲಾಲಿ ಸಂಸ್ಕೃತಿ ಅಂತೀವಿ ಅಥವಾ ಮತ್ತೇನೋ ಕರಿತೀವಿ, ಏಜೆಂಟ್ರನ್ನು ಕರಿತೀವಿ. ಈ ಜನರಿಂದಾಗಿ ಇವತ್ತು ಮಾರ್ಕೆಟ್ ಮೇಲೆ ಹಿಡಿತಿಲ್ದಂಗೆ ಆಗಿದೆ ಅಂತೇಳಿ ಸಾಮಾನ್ಯವಾದ ನಂಬಿಕೆ. ಆದ್ರೆ ಈ ಜನರ ಮೇಲೆ ಒಂದು ಸರ್ಕಾರ ನಮ್ಮದು ಸರ್ಕಾರ ಅದ್ರ ಹಿಡಿತ ಮಾಡಬೇಕಾಗ್ತದೆ. ಆದರೆ ಸರ್ಕಾರವು ಸಹಿತ ಇವತ್ತು ಏನಾಗಿಬಿಟ್ಟದಪ್ಪ ಅಂತಂದ್ರೆ ನಿಮಗೆ ಗೊತ್ತದ, ತಾವು ಪಾರ್ಟಿ ಫಂಡ್ ಯಾವುದೇ ರೂಪದಿಂದ ಬರಲಪ್ಪ, ನಮಗೇನು ಮಾಡೋದು, ನಮ್ಮ ಟ್ಯಾಕ್ಸ ಮತ್ತು ಪಾರ್ಟಿ ಫಂಡ್ ಬಂದ್ರೆ ಸಾಕ ಅನ್ನೋ ನೆಲೆಯಲ್ಲಿ ಅವ್ರು ವಿಚಾರ ಮಾಡಿದ್ರಿಂದಾಗಿ ಇವತ್ತು ಮಾರ್ಕೆಟ್ ಮೇಲೆ ಯಾರಿಗೂ ಹಿಡುತ್ತಿಲ್ಲ. ಸರ್ಕಾರಕ್ಕಂತೂ ಹಿಡುತ್ತೆ ಇಲ್ಲವೇ ಇಲ್ಲ ಏನೋ ಅನ್ನುವಂಗೆ. ಯಾಕಂದ್ರೆ ಯಾವ ರೀತಿ ಇರಲಿಕ್ಕೆ ಆಗ್ತದೆ ರೀ ಮಾರ್ಕೆಟ. ಯಾಕಪ್ಪ ಅಂತಂದ್ರೆ ಉಳಿತಾಯ ಆಗಲಾರ್ದಂಥ ಪರಿಸ್ಥಿತಿ, ಖರ್ಚು ಹೆಚ್ಚಾಗುವಂಥ ಪರಿಸ್ಥಿತಿ. ದುಡಿದ ತಿಂಗಳು 5,000 10,000 ಆದ್ರೆ ಖರ್ಚು ಮಾಡೋದು 15,000 20,000 ಅಂತ ಪ್ರಸಂಗ ಬಂದದ. ಏನಪ್ಪ ಹಿಂಗಾದ್ರೆ ಗತಿ ಅಂತೇಳಿ ಒಂದು ಅಂದಾಜು ಪ್ರಕಾರ ನಮ್ಮ ದೇಶದ ಅಥವಾ ಕೇಂದ್ರ ಸರ್ಕಾರದ ಸ್ಟ್ಯಾಟಿಸ್ಟಿಕಲ್ ಡಿಪಾರ್ಟ್ಮೆಂಟ್ ಅಥವಾ ಸಾಂಖ್ಯಿಕ ಡಿಪಾರ್ಟ್ಮೆಂಟ್ ಇದ್ದಿದ್ದು ಇತ್ತೀಚೆಗೆ ಒಂದು ದತ್ತಾಂಶವನ್ನು ಬಿಡುಗಡೆ ಮಾಡಿ ಖರ್ಚು ಎಷ್ಟ ಮತ್ತು ಸಂಗ್ರಹ ಎಷ್ಟ, ಆದಾಯ ಎಷ್ಟ, ಉಳಿತಾಯ ಎಷ್ಟ ಅನ್ನೋದ್ರ ಬಗ್ಗೆ ಒಂದಿಷ್ಟು ಪಿಕ್ಚರ್ಗಳನ್ನು ಜನರ ಮುಂದಿಟ್ಟ. ಬೇರೆದವ್ರು ಹೇಳಿದರೆ ಬೇರೆ ಮಾತು, ಇನ್ನೊಬ್ರು ಏನೋ ಮಾತಾಡೋದಿಲ್ಲ, ತಪ್ಪು ಹಾಗೆ ಹೀಗೆ ಹೇಳ್ಬೋದಾಗಿತ್ತು. ಆದರೆ ಸ್ವತಃ ಕೇಂದ್ರ ಸರ್ಕಾರದ ಈ ಸಾಂಖ್ಯಿಕ ಡಿಪಾರ್ಟ್ಮೆಂಟ್ ಇದ್ದಿದ್ದು ಈ ಎಕ್ಸ್ಪೋಸ್ ಮಾಡಿದ್ರಿಂದ ಒಂದು ಸ್ವಲ್ಪ ನಿಮ್ಮ ಜೊತೆ ಚರ್ಚೆ ಮಾಡ್ಬೇಕಂತ. ಅಂದರೆ ಈ ವಿಷಯ ಸರ್ಕಾರಕ್ಕೂ ಮನವರಿಕೆ ಆಗ್ಯದ ಅಂತ. ಯಾಕಂದ್ರೆ ಒಂದು ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ವರ್ಷಕ್ಕೆ ಎಷ್ಟು ಖರ್ಚು ಮಾಡ್ಬೋದು ಅನ್ನೋದನ್ನು ಒಂದು ಸಾವಿರ ಅಂದಾಜು ಮಾಡಿದ್ದಾರೆ. ಏನಪ್ಪ ಅಂದ್ರೆ ಒಬ್ಬ ವ್ಯಕ್ತಿಗೆ ಒಂದು ವರ್ಷಕ್ಕೆ ಈಗ 2022-23 65,638 ಒಬ್ಬ ಸಾಮಾನ್ಯವಾಗಿ ಖರ್ಚು ಬರ್ತದೆ. ಒಂದು ವರ್ಷಕ್ಕೆ 62,000, ತಿಂಗಳಿಗೆ ಎಷ್ಟಾಯ್ತು? ಒಬ್ಬ ವ್ಯಕ್ತಿ ಖರ್ಚು ಹೇಳ್ತಾ ಇದ್ದಾರೆ, ಈ ರೀತಿ ಖರ್ಚು ಆಗ್ತದಂತ. ಒಬ್ಬ ವ್ಯಕ್ತಿಗೆ ಹೆಚ್ಚು ಕಡಿಮೆ 68,000 ಅಥವಾ 65,000, 65,000 ಸಮಥಿಂಗ್ ಅಥವಾ 64 ಆಗ್ಬೋದು. ಒಂದು ಅಂದಾಜು ಅವರೇಜ್. ಇಲ್ಲಿವರೆಗೆ 2018 ಮತ್ತು 19 ಈ ನಾವು ವಿಚಾರ ಮಾಡ್ಕೊಂಡು ಬಂದಾಗ ಮೊದಲು 18ರಾಗ 55,590 ರೂಪಾಯಿ ಆಗಿತ್ತು ವಾರ್ಷಿಕ ವೆಚ್ಚ ಒಬ್ಬ ವ್ಯಕ್ತಿದು. ಅದ ನಂತರದಲ್ಲಿ 19-20 ಬಂದಾಗ 58,493 ಆಯಿತು. ಮತ್ತು ಅದ್ರ ಮುಂದೆ 20-21 ಸ್ವಲ್ಪ ಇಳಿಕೆ ಆಯಿತು, 54,965 ಆಯಿತು. ಮತ್ತು ಅದೇ ಕಾಲಕ್ಕೆ 21-22 ಅಂದ್ರೆ 2021-22 61,256 ಆಯಿತು. ಇವತ್ತು ಒಮ್ಮೆಗೆ 65,838 ರೂಪಾಯಿ ಪರ್ ವ್ಯಕ್ತಿ ಖರ್ಚು ಬರೋದಪ್ಪ. ಅವನು ಊಟ, ಉಡುಗೆ, ತಿನಿಸ, ಮತ್ತೇನು ಖರ್ಚು ವೆಚ್ಚ ಒಬ್ಬ ವ್ಯಕ್ತಿಗೆ. ಈಗ ಒಂದು ಕುಟುಂಬ ಬಂದಾಗ ನಮಗೆ ಗೊತ್ತದ 4 ಜನ ಮಿನಿಮಮ್ ಗಂಡ ಹೇಳ್ತೀವಿ, 2 ಮಕ್ಕಳ ಅಂತ ನಾವು ಲೆಕ್ಕ ಆಗ್ತೀವಿ. ಅದು ತಂದೆ ತಾಯಿ ಇಷ್ಟು ಲೆಕ್ಕಿಲ್ಲ, ಭಾಳ ಜನ ಇರ್ತಾರೆ ಒಂದು ಕುಟುಂಬದಲ್ಲೇ. ತಂದೆ ತಾಯಿಯೂ ಇರ್ತಾರೆ, ಮಕ್ಕಳು ಇರ್ತಾರೆ, ಮತ್ತೇನೂ ಇರ್ತಾರೆ, ಸಂಬಂಧಿಕರು ಬರ್ತಾರೆ ಹೋಗ್ತಾರೆ. ಇವೆಲ್ಲ ಲೆಕ್ಕ ತೆಗಿಬೇಕಪ್ಪ ಅಂತ ತೆಗೆದಾಗ ಒಂದು 4 ಆ್ಯಾವ್ರೇಜ್ 4